ಸೊ ದೇ ಕೇಮ್ ಟು ನೋ. ಸೊ ಬಿಟ್ಟರು, ನಾನು ಅದೇ ಥರ ನಡ್ಕೊಂಡೆ. ಓಕೆ. ಸೊ ದೇ ಆರ್ ಹ್ಯಾಪಿ. ಎಸ್, ಫೈನಲಿ ಹಾಗಾದರೆ ನಿಮ್ಮಮ್ಮನೇ ಸಿನಿಮಾ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಸೊ ನೀವು ಶೂಟಿಂಗ್ ಸೆಟ್ಗೆ ಫಸ್ಟ್ ಸ್ಟಾರ್ಟಿಂಗಿಂದನೇ ಕರ್ಕೊಂಡು ಹೋದ್ರೆ ಏನಾದರೂ ಅದ್ರ ಒಂದು ರಿಯಾಲಿಟಿ ತೋರಿಸ್ಲಿಕ್ಕೆ ಅವ್ರಿಗೆ, ಸೊ ಹೇಗಿರ್ತೆ ಸಿನಿಮಾ, ನಾನು ಹೇಗಿರ್ತೀನಿ ಅನ್ನೋ ಒಂದು ರಿಯಾಲಿಟಿ ತೋರ್ಸಕ್ಕೆ ಕರ್ಕೊಂಡು ಹೋಗಿದ್ರಾ? ಒಂದು ದಿವಸ ಕರ್ಕೊಂಡು ಹೋಗಿದ್ದೆ, ಯಾವುದೋ ಒಂದು ನೆನಪಿಲ್ಲ ನನಗೆ ಒಂದು ಸಿನಿಮಾಗೆ. ಓಕೆ. ಅದೇ ಲಾಸ್ಟ್. ಅವಳು ಬರೋದಿಲ್ಲ ಅಂತಂದ್ಲು, ಸೆಟ್ಟು ಆಗೋದಿಲ್ಲ ಅವಳಿಗೆ. ಆ್ಯಂಡ್ ಅವ್ಳಿಗೆ ಗೊತ್ತಿಲ್ಲ ಅಲ್ಲಿ ಏನು ನಡೀತಾ ಇದೆ ಅಂತಲೂ ಗೊತ್ತಾಗಲ್ಲ. ಸೊ ನಾನು ಹೇಳಿದೆ, ಇನ್ನೇನು ಪ್ರಯೋಜನ ಇಲ್ಲ, ಯು ಸ್ಟೇ ಅಟ್ ಹೋಮ್ ಅಂತ. ಆ್ಯಂಡ್ ಅವ್ಳಿಗೆ ಇಂಟ್ರೆಸ್ಟು ಇರಲಿಲ್ಲ, ಶೂಟಿಂಗ್ ಮಾಡೋದು ಅಂತ ಇಂಟ್ರೆಸ್ಟು ಇಲ್ಲ. ಅವ್ಳು ಬಂದಿದ್ದು ಒಂದೇ ಒಂದು ಅಂದರೆ ಹೇಳಿದ್ನಲ್ಲ, ಹೈದರಾಬಾದಿಗೆ ಕುರುಕ್ಷೇತ್ರ ಮಾಡಬೇಕಾದ್ರೆ ಅಲ್ಲಿಂದ ಪ್ಲ್ಯಾನ್ ಟು ಗೋ ಟು ಸಮ್ವೇರ್, ಅಲ್ಲಿಂದ ಯಾವುದೋ ಟೆಂಪಲ್ಗೆ ಹೋಗ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಆಗಲಿಲ್ಲ ಅದು. ಸೊ ವಿ ಕೇಮ್ ಬ್ಯಾಕ್. ಅದು ಅಷ್ಟೇ, ಅದು ಬಿಟ್ಟರೆ ಇನ್ಯಾ ಸೆಟ್ಟು ಬಂದಿರೋರು. ಓಕೆ. ಬಟ್ ನೀವು ಯಾವುದೇ ಮೂವಿ ನೀವು ಒಪ್ಕೋಬೇಕಾದ್ರೂ ಕಾಲ್ ಶೀಟ್ಗೆ ಇವ್ರನ್ನ ಫಸ್ಟ್ ಮಾತಾಡೋದು ಆ ಥರ ಏನಾದರೂ ಕೇಳಬೇಕು ಅಂತ ಟರ್ಮ್ಸ್ ಕಂಡೀಷನ್ಸ್ ಏನಿಲ್ಲ? ಸಿನಿಮಾಗೂ ಯು ಆರ್ ದ ಡಿಸಿಷನ್ ಮೇಕರ್. ಡಿಸಿಷನ್ ನಾನೇ. ಸಿನಿಮಾಗೂ ಸಂಬಂಧನೇ ಇಲ್ಲ, ಅವ್ಳಿಗೇನು ಗೊತ್ತು, ಗಂಧನೇ ಗೊತ್ತಿಲ್ಲ. ಓಕೆ ಓಕೆ, ಗಂಧನೇ ಗೊತ್ತಿಲ್ಲ. ಸೊ ಹಿಂಗಾಗಿ ಅದೇನು ಇಲ್ಲವೇ ಇಲ್ಲ, ನಾಟ್ ಎನಿಥಿಂಗ್. ಸೂಪರ್. ಮನೆಯಲ್ಲಿ ಎಸ್ಪೆಷಲಿ ಕಿಚನಲ್ಲಿ ಅವ್ಳು ಹೇಳಿದ್ರೆ ನಾನು ಕೇಳ್ತೀನಿ. ಓಕೆ. ಕಿಚನಲ್ಲಿ ನಾನು ಅವಳಿಗೆ ಹೆಲ್ಪರ್. ನಾನು ಕಿಚನ್ ಶಿ ಇಸ್ ಎ ಬಾಸ್, ಔಟ್ಸೈಡ್ ನಾನ್ ಬಾಸ್. ಓಕೆ. ಮನೆಗೆ ಬಾಸ್ ಇರ್ಬೋದು, ಬಟ್ ಕಿಚನ್ಗೆ ಒಳ್ಳೆ ಬಾಸು. ಈ ಮನೆ ಒಳಗಡೆ ಏನಿದೆಯಲ್ಲ ಅದು ಕಂಪ್ಲೀಟ್ ಒಳ್ಳೆ ಬಾಸು, ಆಚೆ ಕಡೆ ಅಷ್ಟೇ ನಾನು ಬಾಸ್. ಸೊ ಹೀಗಾಗಿ ಸಂಸಾರ ನಡೀತಾ ಇದೆ. ಆ್ಯಂಡ್ ನಾನು ಅವ್ಳಿಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಅವಳೊಬ್ಬಳಿಗೆ ಮಾಡೋಕ್ಕೆ ಬಿಡಲ್ಲ. ಸಮ್ಟೈಮ್ಸ್ ಐ ಮೇಕ್ ಸಮ್ ಸ್ಯಾಂಡ್ವಿಚಸ್, ನಾನು ಸ್ವಲ್ಪ ಮಾಡ್ತಾ ಇರ್ತೀನಿ, ಅದು ಇದು. ಸೊ ಸಪೋರ್ಟಿವ್ ಆಗಿದ್ದೀನಿ. ಸೊ ಹೆಚ್ಚು ಕೊಡೋದು ಮಾಡ್ತೀನಿ, ಇಲ್ಲ ಬಿಡು ಇವತ್ತು ನಾನೇನಾದ್ರು ಮಾಡ್ತೀನಿ, ಹೊಸದಾಗಿ ಏನಾದ್ರು ಮಾಡ್ತಿರ್ತೀನಿ, ಹೊಸ ರೆಸಿಪಿ ಟ್ರೈ ಮಾಡ್ತೀನಿ. ಸ್ವಲ್ಪ ಟಚ್ ಇದೆ, ಸ್ಯಾಲಡ್ಸ್ ಅವು ನಾಟ್ ಮೇಜರ್ ಥಿಂಗ್. ನಾನ್ ವೆಜ್ ಮಾಡ್ತೀನಿ. ಸೊ ಆಗ್ಬಿಟ್ಟು ಈಸಿ ರೆಸಿಪೀಸ್. ಸೊ ನಾನು ನಿಮ್ಗೆ ಒಂದು ಕಾಂಪ್ಲಿಮೆಂಟ್ ಕೊಡಲೇಬೇಕು. 25 years ಆಫ್ ಮ್ಯಾರೇಜ್ ಅಂತ ಹೇಳಿದ್ರಿ, ಬಟ್ ಡೋಂಟ್ ಲುಕ್ ಲೈಕ್ ದಟ್. ಕಾಣಿಸಲ್ಲ ರೀ, ಯಾರು ಹೇಳಿದ್ರು ನೋಡಿ ಬಂದು ಹೇಳಿದ್ರು ಎಲ್ಲೋ ಒಂದು 4-5 years ಮದುವೆ ಆಗಿದೆಯಾ, ಸ್ಕೂಲ್ಗೆ ಹೋಗ್ತಾ ಇದೆಯಾ ಮಗು ಅಂತ ಕೇಳಬೇಕು. ಬಟ್ ನೀವು ಸ್ಕ್ರೀನಲ್ಲೆಲ್ಲೂ ಕಾಣಿಸ್ಕೊಳ್ಳಲ್ಲ. ಇನ್ನು ರವಿಚೇತನ್ ಜೊತೆಗಂತೂ ನೀವು ಹೊರಗಡೆ ಬಂದಿದ್ದು ಪಬ್ಲಿಕ್ ಪ್ರೋಗ್ರಾಮ್ಸ್ಗಳಲ್ಲಿ ನೋಡಿದ್ದೂ ಇಲ್ಲ. ದಿಸ್ ಅ ಫಸ್ಟ್ ಟೈಮ್ ಅಂದ್ಕೊಳ್ಬಹುದಾ? ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ನೀವು ಇಂಟರ್ವ್ಯೂ ಕೊಡ್ತಾ ಇರೋದು. ಆದರೂ ನೀವು ಇಷ್ಟು ಸ್ಲಿಮ್ ಆಗಿ ಇವತ್ತು ಅದೇ ಚಾಮ್ ಇಟ್ಕೊಂಡಿದ್ದೀರಾ ಅಂತಂದರೆ ಏನು ಸೀಕ್ರೆಟು? ನಮಗೂ ರಿವೀಲ್ ಮಾಡಿಬಿಡಿ. ಸೀಕ್ರೆಟ್ ಅಂದರೆ ನಾನು ಊಟ ಸ್ವಲ್ಪ ಬ್ಯಾಲೆನ್ಸ್ಡ್ ಫುಡ್. ಓಕೆ. ನೈಟ್ ಊಟ ಮಾಡೋದ, ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್ ಮಾಡಿದ್ರೆ ಮುಗಿತು ಅಷ್ಟೇ. ಮೊದಲಿನ ದಿವಸನೇ. ಓಕೆ. ಮೊದಲಿಂದ ಹಾಗೇನಾ? ಇಲ್ಲ, ಮೊದಲು ಊಟ ಮಾಡ್ತಾ ಇದ್ದೆ. ಆಮೇಲೆ ಐ ಥಾಟ್ ಸ್ವಲ್ಪ ಸಣ್ಣ ಇರೋಣ ಅಂದ್ಬಿಟ್ಟು ಇದು ಶುರು ಹಚ್ಕೊಂಡೆ. ಶಿ ಇಸ್ ಹೆಲ್ತ್ ಕಾನ್ಶಿಯಸ್.